ಟೋಟಲಿ ಕರಪ್ಟ್ ಫೆಲೋ, ಸಂಪೂರ್ಣ ಭ್ರಷ್ಟನಾಗಿರೋರನ್ನ SIT ತಗೊಂಬಂದು ಹಾಕೋರು. ಯಾರು ಹುಡುಕಿ ಇವನನ್ನು ರೆಫರ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ನ್ಯಾಯದ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಇಲ್ಲಿರುವ ಮಾಹಿತಿಗಳನ್ನ ವಿರೋಧಿಗಳಿಗೆ, ಆ ಪಂಚಾಯತಿ ಅಧ್ಯಕ್ಷ ಅಡ್ವೊಕೇಟ್ ಕೇಶವಮೂರ್ತಿ ಅಂತವ್ರಿಗೆ, ಆಮೇಲೆ ಕೊಲೆಗಾರಗಳಿಗೆ ಈ ಮಾಹಿತಿಗಳನ್ನು ಮಾರಾಟ ಮಾಡ್ಕೊಂಡಿದ್ದಾನೆ ಅಂತ ಮಾಹಿತಿ ಇದೆ. ಇವನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ. ಭೀಮನನ್ನ ಮಾತಾಡಿಸಿ ಸ್ಟೇಟ್ಮೆಂಟ್ಗಳನ್ನು, ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಭಯ ಹಿಡಿಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ. ಅದು ಅವ್ನ ಮೊಬೈಲಲ್ಲಿದೆ. ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ ಮೇಲೆ ಆಲ್ರೆಡಿ ನಿನ್ನೆ ಕಂಪ್ಲೇಂಟ್ ಆಗಿದೆ. 1ನೇ ತಾರೀಕು ಇದೆಲ್ಲ ಇನ್ಸಿಡೆಂಟ್ ನಡೆದಿರೋದು. ನಿನ್ನೆ ಕಂಪ್ಲೇಂಟ್ ಆಗಿದೆ. ಇವತ್ತು ರಜೆ ಕೊಟ್ಟು ಮನೆ ಕಳಿಸಿದ್ದಾರೆ. ಅವನ ಮೇಲೆ FIR ಮಾಡಿ ಅರೆಸ್ಟ್ ಮಾಡಿ, ಆಮೇಲೆ ಅವನ ಮೇಲೆ ಚಾರ್ಜಸ್ ಏನು ಅಂತಂದ್ರೆ ಇಲ್ಲಿರೋ ಮಾಹಿತಿಗಳನ್ನ ಲೀಕ್ ಮಾಡಿದ್ದಾನೆ, ಒಂದು ಚಾರ್ಜಸ್. ಎರಡನೇದು 10 ಕೋಟಿ ದುಡ್ಡು ಇಸ್ಕೊಂಡಿದ್ದಾನಂತೆ ಮಂಜುನಾಥ್ ಗೌಡ. ಈ ಎಲ್ಲಾ ಮಾಹಿತಿಗಳನ್ನ ಲೀಕ್ ಮಾಡ್ಲಿಕ್ಕೆ, ಭೀಮನನ್ನ ಎದುರಿಸಲಿಕ್ಕೆ 10 ಕೋಟಿ ಇಸ್ಕೊಂಡ್ರು ಅಂತ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ನನ್ನ ರಜೆ ಮೇಲೆ ಸರ್ಕಾರ ಹೆಂಗ್ ಕಳ್ಸಕ್ಕಾಗತ್ತೆ? ನಾವ್ ಹೆಂಗ್ ನಂಬೋದು ನಿಮ್ಮನ್ನ? ಧರ್ಮಸ್ಥಳದ SIT ಸಂಬಂಧಪಟ್ಟಂಗೆ ಏನಿ ಮಂಜುನಾಥ್ ಗೌಡ ಥ್ರೆಟ್ನಿಂಗ್ ಮಾಡಿದಾನೆ, SIT ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅವನನ್ನ ರಜೆ ಮೇಲೆ ಕಳಿಸಿದಾರಂತೆ. ನಾವೇನಾರ ಮಾಡಿದ್ರೆ ರಜೆ ಮೇಲೆ ಕಳಿಸಿರೋರ? ನೀಟಾಗಿ FIR ಹಾಕಿ ಜೈಲಿಗೆ ಹಾಕಿರೋರು. ಮಂಜುನಾಥ್ ಗೌಡನನ್ನ SIT ಅವರು ರಿಲೀವ್ ಮಾಡಿ ರಜೆ ಮೇಲೆ ಕಳಿಸಿದಾರಂತೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅವ್ನು ಮಾಡಿರೋದು ಅಪರಾಧ, ಅವನ ಮೇಲೆ ದೂರ ಆಗಿದೆ, ಅವನ ಮೇಲೆ FIR ಆಗಬೇಕು, ಅವನನ್ನು ಅರೆಸ್ಟ್ ಮಾಡಬೇಕು. ಅವನ ಫೋನಲ್ಲಿ ವಿಡಿಯೋಗಳನ್ನು ಮಾಡಿದಾನಂತೆ. ಆಮೇಲೆ ಆರೋಪಿಗಳಿಗೆ, ಕೊಲೆಗಾರಗಳಿಗೆ ಈತ ಸಾಕಷ್ಟು ಮಾಹಿತಿಯನ್ನು ಲೀಕ್ ಮಾಡಿದಾನಂತೆ. SITಲಿ ಕೂತ್ಕೊಂಡು ಸಾಕಷ್ಟು ಭೀಮನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಅವನ್ಯಾರ ಪಂಚಾಯತಿ ಕೇಶವಗೌಡ ಮೂರ್ತಿ ಅಂತ ಅಂಥವ್ರಿಗೆ, ಮತ್ತೆ ಈ ಕೇಸಿನಲ್ಲಿ ಅತ್ಯಾಚಾರ ಮಾಡಿರೋರಿಗೆ, ಮತ್ತೆ ಅವ್ರಿಗೆಲ್ಲ ಮಾಹಿತಿಗಳನ್ನು ಮಾರ್ಕೊಂಡಿದ್ದಾನೆ ಅಂತ ಒಂದು ಆರೋಪ. ಇವನೇ ಎಂಟೈರ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಅನ್ನ ಯಾರ್ಯಾರಿಗೋ ಮಾರ್ಕೊಂಡಿದ್ದಾನೆ ಅಂತ. ಆಮೇಲೆ 10 ಕೋಟಿ ಆರೋಪ ಇದೆ. 10 ಕೋಟಿ ಬ್ರೀಫ್ ಕೇಸ್ ಇಸ್ಕೊಂಡಿದ್ದಾನಂತೆ. ಯಾಕೆ ಈ ಆರೋಪ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೆರಿ ಸಿಂಪಲ್. ಇವನು ಇನ್ಸ್ಪೆಕ್ಟರ್, ಸಿರ್ಸಿ ರೂರಲ್ ಇನ್ಸ್ಪೆಕ್ಟರ್, ಕೆಲಸಕ್ಕೆ ಬಾರ್ದ ಇಡಿಯಟ್ ಇನ್ಸ್ಪೆಕ್ಟರ್. ಯಾರು ಏನು ಕೆಟ್ಟದ ಮೆಸೇಜ್ ಹಾಕಿಲ್ಲ, ಸರ್ಕಾರಿ ಅಧಿಕಾರಿ ನಾವು ಬೈತೀವಿ ಅಂತ ಬೈತೀವಿ, ಒಳ್ಳೆ ಕೆಲಸ ಮಾಡಿದ್ರೆ ಬೈಯಲ್ಲ, ಕೆಟ್ಟ ಕೆಲಸ ಮಾಡಿದ್ರೆ ಬೈತೀವಿ. ಇವನು SITಗೆ ಬರಕ್ ಮುಂಚೆ ಶಿವಮೊಗ್ಗದ ಹೊಸನಗರದಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಮಳ್ಳದಂದಿನಲ್ಲಿ ಒಂದೊಂದು ತಿಂಗಳಿಗೆ 1 ಕೋಟಿ ಮಾಡಿದಂತೆ ಅಗ್ನಿ ಪೇಪರ್ ಅವರು ಬರ್ದಿದ್ದಾರೆ. ಸೊ ಈಸ್ ಎ ಟೋಟಲಿ ಕರಪ್ಟ್ ಫೆಲೋ, ಸಂಪೂರ್ಣ ಭ್ರಷ್ಟನಾಗಿರೋರನ್ನ SITಗೆ ತಗೊಂಬಂದು ಹಾಕೋರು. ಯಾರು ಹುಡುಕಿ ಇವನನ್ನು ರೆಫರ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಬಟ್ ಅಗ್ನಿ ಪೇಪರ್ ಬರ್ದಿದೆ. ಹೊಸನಗರದಲ್ಲಿ ಇದ್ದಂತೆ, ಶಿವಮೊಗ್ಗದ ಹೊಸನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತೆ. ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ಅಲ್ಲಿ ತಿಂಗಳು ಮಳ್ಳದಂಧೆಗೆ, ಹೊಸನಗರದಲ್ಲಿ ಮಳ್ಳದಂಧೆ ಇದೆ, ಮಳ್ಳದಂಧೆ ಹತ್ರ ಒಂದೊಂದು ತಿಂಗಳಿಗೆ 1 ಕೋಟಿ ಕಲೆಕ್ಟ್ ಮಾಡ್ತಾ ಇದ್ದಂತೆ. ಇಂಥ ಭ್ರಷ್ಟನನ್ನ ತಗೊಂಬಂದು SITಗೆ ಹಾಕವ್ರೆ. SITನಲ್ಲಿ ತನಿಖೆ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು, ನ್ಯಾಯದ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಇಲ್ಲಿರುವ ಮಾಹಿತಿಗಳನ್ನ ವಿರೋಧಿಗಳಿಗೆ, ಆ ಪಂಚಾಯತಿ ಅಧ್ಯಕ್ಷ ಅಡ್ವೊಕೇಟ್ ಕೇಶವಮೂರ್ತಿ ಅಂತವ್ರಿಗೆ, ಆಮೇಲೆ ಕೊಲೆಗಾರಗಳಿಗೆ ಈ ಮಾಹಿತಿಗಳನ್ನ ಮಾರಾಟ ಮಾಡ್ಕೊಂಡಿದ್ದಾನೆ ಅಂತ ಮಾಹಿತಿ ಇದೆ. ಇವನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ. ಭೀಮನನ್ನ ಮಾತಾಡಿಸಿ ಸ್ಟೇಟ್ಮೆಂಟ್ಗಳನ್ನ, ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಭಯ ಹಿಡಿಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ. ಅದು ಅವ್ನ ಮೊಬೈಲಲ್ಲಿದೆ. ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ ಮೇಲೆ ಆಲ್ರೆಡಿ ನಿನ್ನೆ ಕಂಪ್ಲೇಂಟ್ ಆಗಿದೆ. 1ನೇ ತಾರೀಕು ಇದೆಲ್ಲ ಇನ್ಸಿಡೆಂಟ್ ನಡೆದಿರೋದು. ನಿನ್ನೆ ಕಂಪ್ಲೇಂಟ್ ಆಗಿದೆ. ಇವತ್ತು ರಜೆ ಕೊಟ್ಟು ಮನೆ ಕಳಿಸಿದ್ದಾರೆ. ಅವನ ಮೇಲೆ FIR ಮಾಡಿ ಅರೆಸ್ಟ್ ಮಾಡಿ, ಆಮೇಲೆ ಅವನ ಮೇಲೆ ಚಾರ್ಜಸ್ ಏನು ಅಂತಂದ್ರೆ ಇಲ್ಲಿರೋ ಮಾಹಿತಿಗಳನ್ನ ಲೀಕ್ ಮಾಡಿದ್ದಾನೆ, ಒಂದು ಚಾರ್ಜಸ್. ಎರಡನೇದು 10 ಕೋಟಿ ದುಡ್ಡು ಇಸ್ಕೊಂಡಿದ್ದಾನಂತೆ ಮಂಜುನಾಥ್ ಗೌಡ. ಈ ಎಲ್ಲಾ ಮಾಹಿತಿಗಳನ್ನ ಲೀಕ್ ಮಾಡ್ಲಿಕ್ಕೆ, ಭೀಮನನ್ನ ಎದುರಿಸಲಿಕ್ಕೆ 10 ಕೋಟಿ ಇಸ್ಕೊಂಡ್ರು ಅಂತ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ನನ್ನ ರಜೆ ಮೇಲೆ ಸರ್ಕಾರ ಹೆಂಗ್ ಕಳ್ಸಕ್ಕಾಗತ್ತೆ? ನಾವ್ ಹೆಂಗ್ ನಂಬೋದು ನಿಮ್ಮನ್ನ? ರಾಕೇಶ್ ಗೌಡ ಸರ್, ಬೆಳ್ಳಿ ಬ್ರಾ ಸಿಕ್ತಾ? ಬೊಮ್ಮಾಯಿನ ಕೇಳಿ, ನನಗೆ ಕೇಳ್ಬೇಡ. ಲೈ ಏನೋ ಇದು, ಬೊಮ್ಮಾಯಿಯವ್ರನ್ನ ಕೇಳು. ಬೆಳ್ಳಿ ಅದೆಲ್ಲ ನನಗೆ ಕೇಳಿದೆ ಹೆಂಗೆ? ನನ್ ಕೇಳಕ್ ಹೋಗ್ಬೇಡಪ್ಪ. ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅಕಸ್ಮಾತ್ ಈ ಕೆಲಸ ನಮ್ಮಂತ ಸಾಮಾನ್ಯ ಜನ ಯಾರನ್ನ ಮಾಡಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ರು. ಈಗ ಇವನು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನನ್ನ ರಜೆ ಮೇಲೆ ಕಳಿಸಿದ್ದೀರಾ? ಅವನ ಮೇಲೆ ಕಂಪ್ಲೇಂಟ್ ಇದೆ, FIR ಮಾಡಿ. ಆಮೇಲೆ ಅವನು he has taken as per the information he has taken 10 crores
10 ಕೋಟಿ ಇಸ್ಕೊಂಡು SIT-ನಲ್ಲಿ ಇರೋವಂಥ ಎಲ್ಲ ಮಾಹಿತಿಗಳನ್ನ ಮಾರ್ಕೊಂಡಿದ್ದಾನಂತೆ. 10 ಕೋಟಿ ಇಸ್ಕೊಂಡು ಮಾರ್ಕೊಂಡಿರೋನ್ನ ಈಗ ನೀವು ರಜೆ ಮೇಲೆ ಕಳಿಸಿದ್ರ, ಮತ್ತೆ ಹಂಗಾರೆ ಕಾನೂನು, ಮತ್ತೆ ಹಂಗಾರೆ ಸಾಮಾನ್ಯ ಜನರಿಗೆ ಮಾತ್ರನಾ? ಈ ಶುಡ್ ಬಿ ಅರೆಸ್ಟೆಡ್. ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕೆಂತೇಳಿ ಕರ್ನಾಟಕದ ಜನರ ಪರವಾಗಿ ಯಾರೋ ಅನಿಲ್ ಗೌಡ ಕಿಸಿತಾವನೆ. ಯಾಕೋ ಕಿಸಿತಾ ಇದೆಯಲ್ಲೇ? ಏನೋ ರುಚಿಯಾಗಿ ಬಾಯಲ್ಲಿ ಕಂಡಿದ್ಯಾ? ನಿಜ. ವಿ ವಾಂಟ್ ದ ಗವರ್ಮೆಂಟ್ ಶುಡ್ ಅರೆಸ್ಟ್ ಇವನನ್ನ SIT ಅವರು ಮಂಜುನಾಥ ಗೌಡನ ಅರೆಸ್ಟ್ ಮಾಡಬೇಕು, ಬೇಕೇ ಬೇಕು, ಅರೆಸ್ಟ್ ಆಗಲೇಬೇಕು, ಬೇಕೇ ಬೇಕು. ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ SIT-ಲಿದ್ದ ಮಂಜುನಾಥ ಗೌಡನ ಅರೆಸ್ಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಈಗ ಡೆಫಿನೆಟ್ಲಿ ಇವತ್ತೇ ನಾನು ಎಲ್ಲ ಅಡ್ವೊಕೇಟ್ಗಳನ್ನ ಕರೆದು ಧರಣಿ ಕೂತ್ಕೊಂತೀವಿ ನಾವು. ಆಮೇಲೆ ದೊಡ್ಡ ಇಶ್ಯೂ ಆಗುತ್ತೆ. ಇಲ್ಲ ನಾವು ಒಂದು ಕೆಲಸ ಮಾಡ್ತೀವಿ, ನಾವೊಂದಷ್ಟು ಜನ ಅಡ್ವೊಕೇಟ್ಗಳು ಈಗ ಧರ್ಮಸ್ಥಳ SIT ಮುಂದೆ ಬಂದು ನಾವು ಧರಣಿ ಮಾಡ್ತೀವಿ. ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಬೆಂಗಳೂರಿಂದ ಡೆಫಿನೆಟ್ ಆಗಿ ವಿಲ್ ಕಮ್. ನಾವು SIT ಮುಂದೆ ಬಂದು ಧರಣಿ ಮಾಡ್ಬೇಕಾಗತ್ತೆ, ಬರೀ ವಕೀಲರು. ಅಂಡ್ ದಟ್ ವಿಲ್ ಬಿ ವೆರಿ ವೆರಿ. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಮಾನ ಮರ್ಯಾದೆ ಯಾವ ಮಟ್ಟಕ್ಕೆ ಆರಾಜಾಗತ್ತೆ ಕೇಳಕ್ ಹೋಗ್ಬಿಡಿ. ನಾನು ಆಲ್ರೆಡಿ ಮಾತಾಡಿದ್ದೀನಿ. ವಿ ಹ್ಯಾವ್ ಕ್ರಿಯೇಟೆಡ್ ಎ ಟೀಮ್, ವಿ ಹ್ಯಾವ್ ಕ್ರಿಯೇಟೆಡ್ ಎ ವಾಟ್ಸಪ್ ಗ್ರೂಪ್. ನಾವೆಲ್ಲರೂ SIT ಕಚೇರಿ ಮುಂದೆ ಬಂದು ಕೂತ್ಕೊಂತೀವಿ. ಮಂಜುನಾಥನ ಅರೆಸ್ಟ್ ಮಾಡಲೇಬೇಕು. ಇನ್ಸ್ಪೆಕ್ಟರ್ ಮಂಜುನಾಥನನ್ನ ಈಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲೇಬೇಕು. ಆಮೇಲೆ ಅವನ 10 ಕೋಟಿ ಇಸ್ಕೊಂಡಿರೋದು ನಿಜನಾ? ಒಂದು. ಎರಡನೇದು, ಇಲ್ಲಿರುವ SIT-ನಲ್ಲಿ ಇರುವ ಎಲ್ಲ ಎಂಟೈರ್ ಮಾಹಿತಿಗಳನ್ನ ವಿಡಿಯೋ ಮಾಡಿ ವಿರೋಧಿಗಳಿಗೆ ಕೊಟ್ಟಿದ್ದಾನಂತೆ. ಅಂಡ್ ಅವನ ಮೊಬೈಲಲ್ಲೂ ಇದೆ. ಎಲ್ಲರಿಗೂ ದಣಿ ಕೂಡ ಕೊಟ್ಟಿದ್ದಾನಂತೆ. ದಣಿಗೆ ಮಾಹಿತಿ ಹೋಗಿದೆ, ದಣಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾನೆ ಇವನು 10 ಕೋಟಿ ಇಸ್ಕೊಂಡಿದ್ದಾನೆ. ಇನ್ಸ್ಪೆಕ್ಟರ್ ಮಂಜುನಾಥ್ 10 ಕೋಟಿ ಇಸ್ಕೊಂಡಿದ್ದಾನಂತೆ. ಯಾಕೆ ಅವನ್ನ ಸುಮ್ಮನೆ ಬಿಟ್ಟಿರೋದು? ರಜೆ ಮೇಲೆ ಹೆಂಗ್ ಕಳ್ಸಿದ್ವಿ? 10 ಕೋಟಿ ರೂಪಾಯಿ ಇಸ್ಕೊಂಡು ಹೆಂಗ್ ರಜೆ ಮೇಲೆ ಕಳ್ಸಿದ್ರಿ? ಏನ್ ಡೀಲ್ಗಳೇನ ಎಲ್ಲರೂ? ನೀವು ಹೇಳ್ತಾ ಇದ್ದೀನಿ, ಅವನ ಅರೆಸ್ಟ್ ಆಗಿಲ್ಲ ಅಂತಂದ್ರೆ ನಾವು ಎನಿ ಟೈಮ್ SIT ಮುಂದೆ ಬಂದು ನಾವು ಒಂದು 500 ಜನ ಅಡ್ವೊಕೇಟ್ಗಳು ಧರಣಿ ಮಾಡ್ತೀವಿ. ವಿ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ SIT. ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಬೆಂಗಳೂರಿಂದ ನಾವು ಧರ್ಮಸ್ಥಳ ಅಲ್ಲ, SIT ಕಚೇರಿ ಮುಂದೆ ಬಂದು ಕೂತ್ಕೊಂಡು ನಾವು ಒಂದು 500 ಜನ ಅಡ್ವೊಕೇಟ್ಗಳು ವಿ ವಿಲ್ ಹ್ಯಾವ್ ಎ ಪ್ರೊಟೆಸ್ಟ್. ಏನ್ರಿ ಮಾಡ್ತಾರದು SIT ಅವರು? ಅವನು ಶಿವಮೊಗ್ಗದ ಹೊಸನಗರದಲ್ಲಿ ಅವನು ಇಡಿಯಟ್ ಮಂಜುನಾಥ್ ಗೌಡ ಅನ್ನೋ ಮುಂಚೆ ಏನೋ ಇದಾಗಿದ್ದಂತೇನೋ ಮಂಜುನಾಥ್ ಗೌಡ ಅನ್ನೋ ಮುಂಚೆ ಇದಾಗಿದ್ದಂತೇನೋ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಂತೆ. ಅಲ್ಲಿ ಫುಲ್ಲು ರೋಲ್ ಕಾಲು, ಸ್ಯಾಂಡ್ ಮಾಫಿಯಾ ಫುಲ್ಲು ರೋಲ್ ಕಾಲು. ಇವಾಗ ಇಲ್ಲಿ SIT-ಗೆ ಬಂದು 10 ಕೋಟಿ ಡೀಲ್ ಮಾಡವನೆ ಅಂತ ಮಾಹಿತಿ ಇದೆ. ನಾವೇನ್ ಮಾಡ್ಬೇಕು? ಇಷ್ಟು ದೊಡ್ಡ ಕ್ರೈಮ್ ಮಾಡಿ ಓಡೋಗಿದ್ದಾರೆ. ಕ್ರೈಮ್ ಮಾಡಿರೋನ್ನ ರಜೆ ಮೇಲೆ ಕಳ್ಸಿದ್ದೀರಾ SIT ಅವರು. ಕಾನೂನು ಏನಕ್ಕಿರೋದು SIT ಅವರು? ಯಾಕೆ ಅವನ ಮೇಲೆ ಕಂಪ್ಲೇಂಟ್ ಇದೆ? ಅಫಿಷಿಯಲಿ ಕಂಪ್ಲೇಂಟ್ ಇದೆ. ಭೀಮಾ ಅವರ ಅಡ್ವೊಕೇಟು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ SIT-ಗೆ. ನೀವ್ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ? ಇನ್ಸ್ಪೆಕ್ಟರ್ ಮಂಜುನಾಥನ್ ಗೌಡನ ಯಾಕೆ ಅರೆಸ್ಟ್ ಮಾಡಿಲ್ಲ SIT ಅವರು? ಅಲ್ಲಿಂದ ಲೀಡ್ ಸಿಗ್ತಾ ಇತ್ತು ಅಲ್ವಾ? ಅವನು 10 ಕೋಟಿ ಇಸ್ಕೊಂಡಿದ್ದಾನಂತೆ. ಕೊಟ್ಟವ್ರು ಯಾರೋ ಅವನಿಗೆ? ಆಮೇಲೆ ಎಂಟೈರ್ ತನಿಖೆ ಡೀಟೇಲ್ಸ್ ಅನ್ನ ವಿಡಿಯೋ ಮಾಡಿ ಕೊಲೆಗಾರರಿಗೆ ಕೊಟ್ಟಿದ್ದಾನಂತೆ. ಕೊಲೆಗಾರರಿಗೆ ವಿಡಿಯೋ ಮಾಡಿಕೊಟ್ಟು 10 ಕೋಟಿ ದುಡ್ಡು ಇಸ್ಕೊಂಡು ಭೀಮನ ಧಮಕಿ ಮಾಡಿ ಈಗ ಅವನ್ನ ರಜೆ ಮೇಲೆ ಕಳ್ಸಿದ್ದೀರಾ. ಅವ್ನ ಕೆಲಸ ಮಾಡಿ, ಯಾರೇ ಅಪರಾಧ ಮಾಡಲಿ ಅವ್ರನ್ನೆಲ್ಲ ರಜೆ ಮೇಲೆ ಕಳಿಸಿ. ಅವ್ರಿಗೇನು FIR ಮಾಡಕ್ ಹೋಗ್ಬೇಡಿ, ಇಂಟ್ರಾಗೇಟ್ ಮಾಡ್ಬೇಡಿ. ಮತ್ತೆ ಯಾವ ಸೀಮೆ ತನಿಖೆ ಮಾಡ್ತಾ ಇದ್ದೀರಾ ನೀವು? ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಚಾರ ಹೇಳೋದು ಅಂತಂದ್ರೆ, ಪಿಟ್ ನಂಬರ್ 7-8 ಪಿಟ್ಟಲ್ಲಿ ಸೀಲ್ ಮಾಡಿಕೊಂಡು ವಿಚಾರಗಳನ್ನು ಎತ್ತಿದಾರಂತೆ. 8ನೇ ಪಿಟ್ಟಲ್ಲಿ SIT ಆಗಿದಂತ 8ನೇ ಪಿಟ್ಟಲ್ಲಿ ದೊಡ್ಡ ಮಟ್ಟದ ಒಂದು ಪುರಾವೆಗಳು ಸಿಕ್ಕಿದೆ. ಈ ಕೇಸ್ಗೆ ಸಂಬಂಧಪಟ್ಟಂಗೆ ಅಫಿಷಿಯಲ್ ಆಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ SIT ಅವ್ರು ಕೊಟ್ಟಿಲ್ಲ. 7ನೇ ಪಿಟ್ಟಲ್ಲಿ ಏನೂ ಇಲ್ಲ. ಬಟ್ 8ನೇ ಪಿಟ್ ಅಗಿಬೇಕಾದ್ರೆ SIT ಅವರ ಮುಖ ಎಲ್ಲ ಫುಲ್ಲು ಟೆನ್ಷನ್ ಆಗಿತ್ತು. SIT ಅವರ ಎಂಟೈರ್ ಮುಖ ಟೆನ್ಷನ್ ಆಗಿತ್ತು. 8ನೇ ಪಿಟ್ಟಲ್ಲಿ SIT ಅವರಿಗೆ ತುಂಬಾ ಮಹತ್ವದ ಒಂದು ರಿಕವರಿ ಆಗಿದೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದಾರೆ. ಯಾಕಂದ್ರೆ 8ನೇ ಪಿಟ್ ಅಗಿಬೇಕಾದ್ರೆ SIT ಅವರ ಮುಖದಲ್ಲಿ ತುಂಬಾ ದೊಡ್ಡ ಟೆನ್ಷನ್ ಇತ್ತು ಅಂತ ಅಲ್ಲಿದ್ದಂಥವ್ರು ಹೇಳಿದ್ದಾರೆ. 8ನೇ ಪಿಟ್ಟಲ್ಲಿ ತುಂಬಾ ಮಹತ್ವವಾದಂತ ಒಂದು ರಿಕವರಿ ಆಗಿದೆ SIT ಅವರಿಗೆ ಅಂತ
ಅಲ್ಲಿದ್ದಂತ ನೋಡುವಂತ ಹೇಳಿದ್ರೆ. ಆಮೇಲೆ 8ನೇ ಬಿಟ್ ತೆಗಿಬೇಕಾರೆ ಸುತ್ತು ಗ್ರೀನ್ ಕಲರ್ ಕವರ್ ಹಾಕಿದ್ರು, ಯಾಕಂದ್ರೆ ಮಾಧ್ಯಮದವರು ಕ್ಯಾಮ್ರಾ ಇಟ್ಕೊಂಡು ಝೂಮ್ ಮಾಡ್ತಾರೆ ಅಂತ ಭಯ ಬಿದ್ದು ಆ 8ನೇ ಬಿಟ್ ಅನ್ನ ರಿಕವರಿ ಮಾಡ್ಬೇಕಾರೆ ಅಥವಾ ಎಕ್ಸಿಬಿಷನ್ ಮಾಡ್ಬೇಕಾದ್ರೆ ಫುಲ್ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಎಕ್ಸಿಬಿಷನ್ ಮಾಡಿದ್ದಾರೆ. ಅಂದ್ರೆ 8ನೇ ಬಿಟ್ ಅಲ್ಲಿ ಏನೋ ರಿಕವರಿ ಆಗಿದೆ. ಈ ರೀತಿ ಮುಚ್ಚಿಟ್ಬಿಟ್ಟು ಆಮೇಲೆ ಇವನು ಮಂಜುನ್ ತರ, ಇನ್ಸ್ಪೆಕ್ಟರ್ ಮಂಜುನ್ ತರ ಆಮೇಲೆ ಏನೋ ಮಾರ್ಕ್ ಇಟ್ಕೊಂಡ್ಬಿಟ್ಟಿದ್ದಾರೆ SIT ಅವರು ಕೊಲೆಗಾರರು ಸಾವಿರಾರು ಕೋಟಿ ಕೂಡ ಕಡಿಯವ್ರೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.